ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಶಿವಣ್ಣ, ಉಪೇಂದ್ರ ಮತ್ತು ರಾಜ್ ಬಿ ಶೆಟ್ಟಿ ಅಭಿನಯದ 45 ಎನ್ನುವಂಥ ಕನ್ನಡದ ವಿಚಿತ್ರ ಹೆಸರಿನ ಸಿನಿಮಾ ನಾಳೆ ಇಡೀ ರಾಷ್ಟ್ರಾದ್ಯಂತ 1000ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆರೆ ಕಾಣುತ್ತೆ. ಜೊತೆಗೆ ನಿನ್ನೆ ಕನ್ನಡ ಮಾಧ್ಯಮ ಮಿತ್ರರಿಗೆ 45 ಸಿನಿಮಾದ ಪ್ರೀಮಿಯರ್ ಶೋ ಕೂಡ ಇತ್ತು. ಹಾಗಾದರೆ ಪ್ರೀಮಿಯರ್ ಶೋವನ್ನು ನೋಡಿದಂಥ ಈ ಮಾಧ್ಯಮ ಮಿತ್ರರು ಅಥವಾ ಈ ಪತ್ರಕರ್ತರು ಹೇಳಿದಂಥ ಅಚ್ಚರಿಯ ಮಾತೇನು? ಸಿನಿಮಾ ಹಿಟ್ ಆಗುತ್ತಾ, ಸಿನಿಮಾ ಫ್ಲಾಪ್ ಆಗುತ್ತಾ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಷ್ಟು ವೀಕ್ಷಕರೇ, ಒಂದು ಕಡೆ ಮಾರ್ಕ್ ಸಿನಿಮಾ ನಾಳೆ ಇಡೀ ರಾಷ್ಟ್ರಾದ್ಯಂತ ಅಥವಾ ರಾಜ್ಯಾದ್ಯಂತ ತೆರೆ ಕಾಣಲು ಹೊರಟಿದ್ರೆ, ಅದೇ ದಿನ ಅದಕ್ಕೆ ಸೆಟ್ಟು ಹೊಡೆಯುವಂತೆ ಶಿವಣ್ಣ, ಉಪೇಂದ್ರ, ರಾಜ್ ಬಿ ಶೆಟ್ಟಿ ಅಭಿನಯದ 45 ಸಿನಿಮಾ, ಜೊತೆಗೆ ಅರ್ಜುನ್ ಜನ್ಯ ಎನ್ನುವಂಥ ಮ್ಯೂಸಿಕ್ ಮಾಂತ್ರಿಕ ಮೊದಲ ಬಾರಿಗೆ ಸ್ಕ್ರಿಪ್ಟ್ ಅನ್ನು ಎತ್ಕೊಂಡು ನರೇಶನ್ ಮಾಡಿ ಸ್ಕ್ರೀನ್ ಪ್ಲೇ ಮಾಡಿ ಈ 3 ದಿಗ್ಗಜರಿಗೆ ಹೇಳಿ ಅವರನ್ನು ಒಪ್ಪಿಸಿ ಸಿನಿಮಾ ತೆರೆ ಕಾಣುವುದಕ್ಕೆ ಮೊದಲು ಅಥವಾ ಸಿನಿಮಾ ಶೂಟ್ ಆಗೋದಕ್ಕಿಂತ ಮೊದಲು ಅನಿಮೇಷನ್ ಮುಖಾಂತರ ಇಡೀ ಸಿನಿಮಾವನ್ನು ರೆಡಿ ಮಾಡಿಕೊಂಡು ತನ್ನ ತಲೆಯಲ್ಲಿ ಏನಿದೆ, ಯಾವ ಶಾಟ್ ಬೇಕು ಎಲ್ಲವನ್ನೂ ಕೂಡ ಮೊದಲೇ 2 ಗಂಟೆ 30 ನಿಮಿಷಗಳ ಕಾಲ ಸಿನಿಮಾವನ್ನು ರೆಡಿ ಮಾಡಿ ಅದಕ್ಕೆ ತಕ್ಕಂತೆ ಸಿನಿಮಾ ಶೂಟ್ ಮಾಡಿ, ಇದಾದ ನಂತರ VFX ಎನ್ನುವಂಥ ಒಂದು ಅದ್ಭುತ ಕಾರ್ಯದ ಮುಖಾಂತರ 2.5 ಗಂಟೆಗಳ ಸಿನಿಮಾವನ್ನು ಇದೀಗ ಮಾಡಿ ಮುಗಿಸಿ ಇದೀಗ ನಿನ್ನೆ ಪ್ರೀಮಿಯರ್ ಶೋ ಕೂಡ ಇತ್ತು. ಅಷ್ಟರ ಮಟ್ಟಿಗೆ ಅರ್ಜುನ್ ಜನ್ಯ ಅವರು ಮೊಟ್ಟ ಮೊದಲ ಬಾರಿಗೆ ನಿರ್ದೇಶನ ಮಾಡಿದ್ರು ಕೂಡ ತಮ್ಮ ಶಿಸ್ತನ್ನು ಮೆರೆದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಟ್ರೇಲರ್ ವಿಷಯಕ್ಕೆ ಬಂದಾಗ, ಟ್ರೇಲರ್ 6 ಭಾಷೆಗಳಲ್ಲಿ ತೆರೆ ಕಂಡಿತು. ಅದರಲ್ಲೂ ಕೂಡ ಕನ್ನಡ ಭಾಷೆಯಲ್ಲಿ 12 ಮಿಲಿಯನ್ ವ್ಯೂಸ್ ಅನ್ನು ಪಡ್ಕೊಂಡ್ರೆ, ಹಿಂದಿಯಲ್ಲಿ ಬರೋಬ್ಬರಿ 11 ಮಿಲಿಯನ್ ವ್ಯೂಸ್ ಅನ್ನು ಪಡ್ಕೊಂಡು ಸರಿಸುಮಾರು 5-6 ಭಾಷೆಗಳಲ್ಲಿ 30 ಮಿಲಿಯನ್ಸ್ಗೂ ಹೆಚ್ಚು ವ್ಯೂಸ್ ಅನ್ನು ಪಡ್ಕೊಂಡು ಒಂದು ಅದ್ದೂರಿಯಾದಂಥ ಓಪನಿಂಗ್ ಅನ್ನು ಪಡ್ಕೊಳ್ತು. ಅಂದ್ರೆ ಈ ಟ್ರೇಲರ್ ಮುಖಾಂತರ ಒಂದು ಸದ್ದನ್ನು ಮಾಡ್ತಂತ ಹೇಳ್ಬೋದು. ಇನ್ನು ಸಿನಿಮಾದ ವಿಚಾರಕ್ಕೆ ಬಂದಾಗ ಶಿವಣ್ಣ ಇದ್ದಾರೆ. ಶಿವಣ್ಣ, ಉಪೇಂದ್ರ, ರಾಜ್ ಬಿ ಶೆಟ್ಟಿ ಈ ಮೂವರನ್ನು ಕೂಡ ಒಟ್ಟಿಗೆ ತೆರೆ ಮೇಲೆ ನೋಡುವಂಥ ಹಬ್ಬ ಇದೆಯಲ್ಲ, ಅದು ಫ್ಯಾನ್ಸ್ಗೆ ದೊಡ್ಡದಂತಹ ಹಬ್ಬದಂತೆ ಕಾಣುತ್ತೆ. ಇನ್ನು ನಿನ್ನೆ ಕೂಡ ಮಾಧ್ಯಮ ಮಿತ್ರರಿಗಾಗಿ ಒಂದು ಪ್ರೀಮಿಯರ್ ಶೋ ಕೂಡ ಏರ್ಪಡಿಸಲಾಗಿತ್ತು. ಅದರಲ್ಲಿ ಅನೇಕ ಟಿವಿ ಮಾಧ್ಯಮದರು, ಅನೇಕ ಯೂಟ್ಯೂಬರ್ಸ್ಗಳು, ಅನೇಕ ಪತ್ರಿಕಾ ಮಾಧ್ಯಮದರು ಕೂಡ ಇದ್ರ ಜೊತೆ ರಿವ್ಯೂವರ್ಸ್ ಕೂಡ ಕರೆದು ಅವರಿಗೆ ಸಿನಿಮಾ ತೋರಿಸುವಂಥ ಪ್ರಯತ್ನ ಸಿನಿಮಾ ನಿರ್ಮಾಣ ಸಂಸ್ಥೆಯಿಂದ ಆಗಿತ್ತು. ಅದರಲ್ಲೂ ಕೂಡ ಸಿನಿಮಾ ನೋಡಿ ಹೊರಬಂದಂಥ ಒಂದು ದೊಡ್ಡ ಮಾಧ್ಯಮ ಮಿತ್ರರು ಹೇಳಿದಂಥ ಪ್ರಕಾರ ಸಿನಿಮಾ ಅದ್ದೂರಿಯಾಗಿದೆ. ಸಿನಿಮಾ ಮೇಕಿಂಗಲ್ ವಿಷಯದಲ್ಲಿ ಯಾವುದೋ ಒಂದು ಕೊರತೆ ಮಾಡಲಿಲ್ಲ. ಅದರಲ್ಲೂ ಶಿವಣ್ಣನವರ ಅಭಿನಯ ಅಂತೂ ಹೇಳಲಿಕ್ಕಾಗಲ್ಲ. ಇಲ್ಲಿಯ ತನಕ ಸರಿಸುಮಾರು 108, 109, 120 ಸಿನಿಮಾವನ್ನು ಮಾಡಿದಂಥ ಶಿವಣ್ಣನವರ ಅಭಿನಯಕ್ಕೂ ಬಿಟ್ಟು ಇದರ ಜೊತೆಗೆ ಅಂದರೆ 45 ಸಿನಿಮಾದಲ್ಲಿ ಮಾಡಿದಂಥ ಶಿವಣ್ಣನವರ ಅಭಿನಯಕ್ಕೂ ಅಜಗಜಾಂತ ವ್ಯತ್ಯಾಸ ಇದೆ. ಸಿನಿಮಾದ ಪಾತ್ರವನ್ನು ಅರಿದು ನುಂಗಿ ಕುಡಿದಿದ್ದಾರೆ ಅಂತ ಹೇಳ್ತಾರಲ್ಲ, ಅಷ್ಟರ ಮಟ್ಟಿಗೆ ಅವರ ಅಭಿನಯ ಇದೆ. ಜೊತೆಗೆ ಉಪೇಂದ್ರ ಅವರು ಡೆವಿಲ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂದರೆ ರಾಯಪ್ಪನ ಪಾತ್ರದಲ್ಲಿ ಕಾಣಿಸ್ಕೊಂಡು ರಾಜ್ ಬಿ ಶೆಟ್ಟಿ ಅಂತ ಸಾಫ್ಟ್ವೇರ್ ಇಂಜಿನಿಯರ್ಗೆ ಕಾಟ ಕೊಡುವಂಥ ಒಂದು ಪಾತ್ರ ಆಗಿರುತ್ತೆ. ಅದರಲ್ಲೂ ಕೂಡ ಅವರ ಮ್ಯಾನರಿಸಮು, ಅವರ ಆ್ಯಕ್ಷನ್ ಪ್ರೆಸೆನ್ಸು ಎಲ್ಲವೂ ಕೂಡ ವಿಚಿತ್ರವಾಗಿರುತ್ತೆ. ಅಂಥ ಒಂದು ಪಾತ್ರದ ವಿರುದ್ಧ ಅಷ್ಟೇ ತೂಕವಾಗಿ ಆ್ಯಕ್ಟಿಂಗ್ ಮಾಡಬೇಕಂದ್ರೆ ಅದು ಶಿವಣ್ಣ ಎನ್ನುವಂಥ ಆಪ್ತದಿಂದ ಮಾತ್ರ ಸಾಧ್ಯ. ಶಿವಣ್ಣ, ಉಪೇಂದ್ರ ಈ 45 ಸಿನಿಮಾದಲ್ಲಿ ಅರಿದು ಕುಡಿದ ಅಂತ ಹೇಳ್ಬೋದು, ಅಥವಾ ತಿಂದು ತೆಗೆದಾರೆ ಅಂತ ಹೇಳ್ಬೋದು. ಪಾತ್ರದ ವಿಷಯಕ್ಕೆ ಬಂದಾಗ ಇನ್ನು ಒಬ್ಬ ಸೈಲೆಂಟ್ ಪಾತ್ರಧಾರಿಯಾಗಿ, ಒಬ್ಬ ಮುಕ್ತ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಂಥ ರಾಜ್ ಬಿ ಶೆಟ್ಟಿ ಅವರ ಅಭಿನಯ ಹೇಳಲಿಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಅವರು ಹೇಳಿ ಮಾಡಿಸಿದಂಥ ಪಾತ್ರಕ್ಕೆ ರಾಜ್ ಬಿ ಶೆಟ್ಟಿ ಅವರ ಅಭಿನಯ ತೂಕವನ್ನು ಕೊಡುತ್ತೆ. ಜೊತೆಗೆ ಇನ್ನು VFX ವಿಚಾರಕ್ಕೆ ಬಂದಾಗ, VFX ಅಲ್ಲಿ ಎಲ್ಲೂ ಕೂಡ ಕೊರತೆಯಾಗಿಲ್ಲ. ಆದರೆ ಮೊದಲ ಬಾರಿಗೆ ನಿರ್ದೇಶನ ಮಾಡಿದಂಥವ್ರು ಇನ್ನೂ ಚೆನ್ನಾಗಿ VFX ಅನ್ನು ಮಾಡಬಹುದಿತ್ತು ಎನ್ನುವಂಥ ಒಂದೇ ಒಂದು ಚಿಕ್ಕ ಪಾಯಿಂಟನ್ನು ಬಿಟ್ಟರೆ ಎಲ್ಲೂ ಕೂಡ ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು ಎನ್ನುವಂಥ ಒಬ್ಬ ರಿವ್ಯೂವರ್ ಕೂಡ ಹಾಗೆ ಹೇಳಿಲ್ಲ. ಒಬ್ಬ ಮಾಧ್ಯಮ ಮಿತ್ರರು ಕೂಡ ಇಲ್ಲ ಹೀಗೆ ಮಾಡಬಹುದಿತ್ತು ಎನ್ನುವಂಥ ಮಾತನಾಡಿಲ್ಲ. ಕೆಲವೊಬ್ಬರು ಮಾತ್ರ VFX ವಿಚಾರದಲ್ಲಿ ಇಲ್ಲ ಹೀಗೆ ಮಾಡಿದರೆ ಚೆನ್ನಾಗಿರ್ತಿತ್ತು, ಅಥವಾ ಇಟ್ ಕುಡ್ ಬಿ ಬೆಟರ್ ದೆನ್ ದಿಸ್ ಒನ್ ಅಂತ ಹೇಳಿದೆ. ಅಂದರೆ ಇದು ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಎನ್ನುವಂಥ ಒಂದು ವಿಚಾರವನ್ನು ಹೇಳಿದ್ದಾರೆ. ಬಿಟ್ಟು ಸಿನಿಮಾ 3 ಜನರನ್ನು ಇಟ್ಕೊಂಡು ಅಥವಾ 3 ವಿಭಾಗದ ಕಥೆಯನ್ನು ಇಟ್ಕೊಂಡು, ಭೌತಿಕ ಅಥವಾ ಈ ಪ್ರೆಸೆಂಟ್ ಮತ್ತು ಫ್ಯೂಚರ್ ಕಾಲದ ಕಥೆಯನ್ನು ಇಟ್ಕೊಂಡು ಒಂದೇ ಸಿನಿಮಾದಲ್ಲಿ ಒಂದು ಕಥೆಯನ್ನು ಅಥವಾ 3 ಕಾಲವನ್ನು ಲಿಂಕ್ ಮಾಡುವಂಥ ಒಂದು ಕೆಪಾಸಿಟಿ ಇದೆಯಲ್ಲ, ಅದರಲ್ಲೂ ಒಬ್ಬ ಶಿವಣ್ಣ ಅಭಿಮಾನಿಯಾಗಿ, ಒಬ್ಬ ಉಪೇಂದ್ರನ ಅಭಿಮಾನಿಯಾಗಿ, ಒಬ್ಬ ಅಭಿಮಾನಿ ಆ ಒಂದು ಸ್ಟಾರ್ ನಟರನ್ನ ನಿರ್ದೇಶನ ಮಾಡಿ ಅದನ್ನು ಗೆಲ್ಲಿಸುವ ಹಂತಕ್ಕೆ ಹೋಗೋದಿದ್ದರೆ ಅದು ನಿಜಕ್ಕೂ ಒಂದು ಸಾರ್ಥಕತೆಯ ಕ್ಷಣ ಅಂತ ಹೇಳ್ಬೋದು. ನಿನ್ನೆ ಸಿನಿಮಾ ಥಿಯೇಟರ್ನಲ್ಲಿ ಸಿನಿಮಾ ನೋಡಿ ಇಲ್ಲಿ 2 ಬರುತ್ತೆ. ಒಂದು ಅಭಿಮಾನಿಗಳು ನೋಡೋದು ಬೇರೆ, ಒಂದು ಮಾಧ್ಯಮದ ಮಿತ್ರರು ವಿಮರ್ಶೆಯ ರೂಪಕವಾಗಿ ನೋಡೋದು ಬೇರೆ. ನೀವು ಅನೇಕ ಸಿನಿಮಾ ನೋಡಿರ್ತೀರಿ, ಅಲ್ಲಿ ಪಟಾಕಿ ಹಚ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಡಾನ್ಸ್ ಮಾಡ್ತಾರೆ, ಕೆಟ್ಟ ರೀತಿಯಲ್ಲಿ ರಿವ್ಯೂಸ್ ಅನ್ನು ಕೊಡ್ತಾರೆ. ಅದಾದ ನಂತರ 2ನೇ ದಿನಕ್ಕೆ ಸಿನಿಮಾ ಅಟ್ರ್ ಫ್ಲಾಪ್ ಆಗುತ್ತೆ. ಆದರೆ ನಿನ್ನೆ ನೋಡಿದಂಥ ಒಂದು ವಿಷಯ ಇದೆಯಲ್ಲ, ಅಂದರೆ ಮಾಧ್ಯಮ ಮಿತ್ರರು ವಿಮರ್ಶೆಗಾಗಿ ಹೋದಂಥ ಸಿನಿಮಾವನ್ನು ನೋಡಿದಾಗ ಅವರು ಎಲ್ಲೂ ಕೂಡ ಚೆನ್ನಾಗಿದೆ ಅಥವಾ ಹಾಗಿದೆ ಹೀಗಿದೆ ಅನ್ನುವಂಥ ಅರ್ಚಾಟದ ಮಾತನ್ನು ಹೇಳಲ್ಲ. ಅವರು ಅಚ್ಚುಕಟ್ಟಾಗಿ ವಿಮರ್ಶೆಯನ್ನು ಮಾಡ್ತಾರೆ.
ಒಂದು ಚಿಕ್ಕ ಪುಟ್ಟ ವ್ಯತ್ಯಾಸ ಆದ್ರೂ ಕೂಡ ಅವರು ನಿಯತ್ತಾಗಿ ಬರೆದು ಅದನ್ನ ನೇರವಾಗಿ ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಾರೆ. ಅಂತ ಒಂದು ಮಾಧ್ಯಮ ಮಿತ್ರರು ಅಥವಾ ಪತ್ರಕರ್ತರು ನಿನ್ನೆ ಸಿನಿಮಾ ನೋಡಿದಾಗ ಎಲ್ಲೂ ಕೂಡ ಅರ್ಚಾಡುವಂತ ಕಿರ್ಚಾಡುವಂತ ಕೆಲಸ ಮಾಡದೆ, ಇಲ್ಲ ಈ ಪಾತ್ರ ಶಿವಣ್ಣನಿಂದ ಮಾತ್ರ ಸಾಧ್ಯ, ಈ ಪಾತ್ರ ಉಪೇಂದ್ರನ ಮಾತ್ರ ಸಾಧ್ಯ, ಸಿನಿಮಾ ಅಚ್ಚುಕಟ್ಟಾಗಿದೆ ಮತ್ತು ಬ್ಲಾಕ್ ಬಸ್ಟರ್ ಆಗುವಂತ ಎಲ್ಲಾ ಲಕ್ಷಣ ಕೂಡ ಕಂಡು ಬಂದಿದೆ. ಮುಂದಿನ ದಿನಗಳಲ್ಲಿ ನಾಳೆ ರಿಲೀಸ್ ಆದ ನಂತರ ಅದು ಯಾವೆಲ್ಲ ದಾಖಲೆಗಳನ್ನು ಮುರಿಯುತ್ತೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾವೆಲ್ಲ ಒಂದು ದೊಡ್ಡ ಕೀರ್ತಿ ಪತಾಕಿಯನ್ನ ಕನ್ನಡದ ಮಟ್ಟದಿಂದ ಹಾರಿಸುತ್ತೆ ಅನ್ನೋದು ಕೂಡ ಇದೀಗ ಸಿನಿಮಾ ನೋಡಿದಂತ ಜರ್ನಲಿಸ್ಟ್ಗಳು ಅಂದ್ರೆ ಮಾಧ್ಯಮ ಮಿತ್ರರು ಹೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಯಾವ ರೀತಿಯಲ್ಲಿ ಸದ್ದು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಸಿನಿಮಾದ ಒಂದು ಮೇಕಿಂಗ್ ವಿಷಯಕ್ಕೆ ಬಂದಾಗ 45 ಸಿನಿಮಾ ಶೂಟಿಂಗ್ ಆಗ್ತಿರುವಾಗ ಶಿವಣ್ಣನವರಿಗೆ ಲಿವರ್ ಕ್ಯಾನ್ಸರ್ ಇದೆ ಅನ್ನುವಂಥ ಒಂದು ಸುದ್ದಿ ಗೊತ್ತಾಗುತ್ತೆ. ಆ ಸುದ್ದಿ ಗೊತ್ತಾದ ತಕ್ಷಣ ಇಡೀ ಸಿನಿಮಾ ತಂಡಕ್ಕೆ ಶಾಕ್ ಆಗುತ್ತೆ. ಇಲ್ಲಿ 2 ಶಾಕಿಂಗ್ ವಿಚಾರ ಅಂದ್ರೆ, ಒಂದು ಮುಂದಿನ ಗತಿ ಏನು, ಸಿನಿಮಾ ಅರ್ಧಕ್ಕೂ ಹೆಚ್ಚು ಭಾಗ ಶೂಟ್ ಆಗಿದೆ, ಶಿವಣ್ಣರ ಮುಂದಿನ ಭಾಗ ಶೂಟ್ ಆಗದಿದ್ರೆ ಸಿನಿಮಾಕ್ಕೆ ಬೇರೆ ಗತಿನಿಲ್ಲ, ಅವರಿದ್ರೆ ಮಾತ್ರ ಸಿನಿಮಾ ಶೂಟ್ ಅಂದ್ರೆ ಮುಂದುವರಿಬೇಕಾಗತ್ತೆ. ಒಂದು ವೇಳೆ ಸಿನಿಮಾದಲ್ಲಿ ಶಿವಣ್ಣರಿಗೆ ಮುಂದಿನ ದಿನಗಳಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಯ್ತಂದ್ರೆ ಸಿನಿಮಾದ ಗತಿ ಏನು, ಈಗಾಗಲೇ 100 ಕೋಟಿ ಹಣವನ್ನು ಸುರಿದಿದ್ದೇವೆ ಅನ್ನುವಂಥ ಒಂದು ಆತಂಕ ಇದ್ರೆ, ಮತ್ತೊಂದು ಆತಂಕ ಇಲ್ಲ, ನಮ್ಮ ಸಿನಿಮಾ ಹೋದ್ರೂ ಪರವಾಗಿಲ್ಲ, ಶಿವಣ್ಣನವರ ಆರೋಗ್ಯದಲ್ಲಿ ಏನೂ ತೊಂದರೆ ಆಗಬಾರ್ದು, ಶಿವಣ್ಣನವರು ಅಚ್ಚುಕಟ್ಟಾಗಿರ್ಬೇಕು, ಅವರು 106 ವರ್ಷಗಳ ಕಾಲ ಒಂದು ಆರಾಮಾಗಿ ಬದುಕಬೇಕು ಎನ್ನುವಂಥ ಒಂದು ಆಶೆ ಕೂಡ ಸಿನಿಮಾ ತಂಡದಲ್ಲಿತ್ತು. ಆದರೂ ಕೂಡ ಸಿನಿಮಾ ತಂಡದವರು ಶಿವಣ್ಣನ ಕರೆದು ಹೀಗೆ ಯಾವುದೋ ರಿಸ್ಕ್ ಬೇಡ, ಸಿನಿಮಾವನ್ನು 1 ವರ್ಷಗಳ ಕಾಲ ನಾವು ಪೋಸ್ಟ್ಪೋನ್ ಮಾಡುವ, ನಿಮ್ಮ ಆರೋಗ್ಯವೆಲ್ಲ ಸುಧಾರಿಸ್ಕೊಂಡು ಬಂದ ನಂತರ ನೀವೆಲ್ಲವೂ ಕೂಡ ಆಪರೇಷನ್ ಅದು ಇದು ಚಿಕಿತ್ಸೆ ಪಡೆದುಕೊಂಡು ಬಂದ ನಂತರ ಸಿನಿಮಾ ಮಾಡುವ ಎನ್ನುವಂಥ ವಿಷಯವನ್ನ ಹೇಳಿದಾಗ ಶಿವಣ್ಣನವರು ಹೇಳ್ತಾರೆ, ನಾನು ಸಿನಿಮಾ ಬಿಟ್ಟು ಹೋಗಲ್ಲ, ನಾನು ಒಪ್ಕೊಂಡಿದ್ದೀನಿ, ಅದು ಎಷ್ಟೇ ಕಷ್ಟ ಆಗಲಿ ಸಿನಿಮಾವನ್ನ ಶೂಟಿಂಗ್ ಮುಗಿಸಿ ನಾನು ಆಪರೇಷನ್ಗೆ ಹೋಗ್ತೇನೆ. ಒಂದು ವೇಳೆ ಆಪರೇಷನ್ಗೆ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆಯಿತು, ನಾನು ಬರಲಿಲ್ಲ ಅಂದರೆ ಮತ್ತೆ ಸಿನಿಮಾಕ್ಕೆ ಹೊರತಾಗತ್ತೆ ಮತ್ತು 106 ಕೋಟಿ ಹಣವನ್ನು ಹಾಕಿದಂಥ ನಿರ್ಮಾಪಕರಿಗೆ ಹೊರತಾಗುತ್ತೆ. ಒಂದು ದೊಡ್ಡ ಕನಸನ್ನ ಕಟ್ಕೊಂಡು ನನ್ನ ಸಿನಿಮಾವನ್ನು ನಿರ್ದೇಶನ ಮಾಡಬೇಕೆನ್ನುವಂಥ ಒಂದು ಹುಟ್ಟು ಆಸೆಯನ್ನು ಇಟ್ಕೊಂಡಿರುವಂಥ ಅರ್ಜುನ್ ಜನ್ಯ ಅವರ ಕನಸು ನುಚ್ಚು ನೂರಾಗುತ್ತೆ. ನನ್ನ ಜೊತೆ ಉಪೇಂದ್ರ ಆ್ಯಕ್ಟ್ ಮಾಡಿದ್ದಾರೆ, ನನ್ನ ಜೊತೆ ರಾಜ್ಬಿ ಶೆಟ್ಟಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು 100,000 ಜನರು ಇಲ್ಲಿ ಸಿನಿಮಾಕ್ಕಾಗಿ ಕೆಲಸ ಮಾಡಿದ್ದಾರೆ. ಒಂದು ವೇಳೆ ಈ ಸಿನಿಮಾ ತೆರೆ ಕಾಣದೇ ಇದ್ರೆ ಅದು ಎಲ್ರಿಗೂ ಕೂಡ ನಾನು ಮಾಡಿದಂಥ ಮೋಸ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮನವೊಲಿಸಬೇಡಿ, ನಾನು ಈ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡಿದ ನಂತರವೇ ನಾನು ಅಮೆರಿಕಕ್ಕೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ಬರ್ತೇನೆ. ಒಂದು ವೇಳೆ ಆಪರೇಷನ್ ಸಕ್ಸಸ್ ಆಗಿಲ್ಲ ಅಥವಾ ಏನೇ ಆದರೂ ಕೂಡ ನಾನು ಎಲ್ಲಿದ್ರೂ ಕೂಡ ನಿಮಗೆ ವಿಷಯನ್ನ ಮಾಡ್ತೇನೆ, ಒಳ್ಳೇದಾಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ಮಾಡ್ತೇನೆ ಅನ್ನುವಂಥ ಒಂದು ದಿಟ್ಟ ನಿರ್ಧಾರವನ್ನು ಹೇಳಿ ಸಿನಿಮಾ ಶೂಟನ್ನು ಕಂಪ್ಲೀಟ್ ಮಾಡಿ ಡಿಸೆಂಬರಲ್ಲಿ ಅವರು ಅಮೆರಿಕ ಹೋಗ್ತಾರೆ. ಅಮೆರಿಕದಲ್ಲಿ ದೊಡ್ಡದಂತ ಅಂದರೆ 24 ಗಂಟೆಗಳ ಕಾಲ ಅಥವಾ 16 ಗಂಟೆಗಳ ಕಾಲ ಸುದೀರ್ಘವಾದ ಒಂದು ಚಿಕಿತ್ಸೆ ಆಗುತ್ತೆ. ಅಲ್ಲಿ ಸಾವನ್ನ ಗೆದ್ದು ಬಂದು ಮತ್ತೆ ಈ ಸಿನಿಮಾಕ್ಕೆ ಪ್ರಮೋಷನ್ ಮಾಡ್ತಾರೆ. ಜೊತೆಗೆ ಸಿನಿಮಾ ನಾಳೆಯಿಂದ ತೆರೆ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಶಿವಣ್ಣನವರ ಒಂದು ಈ ಸಂಕಲ್ಪ ಇದೆಯಲ್ಲ, ಅಥವಾ ಅವರು ಸಿನಿಮಾಕ್ಕಾಗಿ ದುಡಿಯುವಂತ, ಸಿನಿಮಾಕ್ಕಾಗಿ ಸಮರ್ಪಣೆ ಮಾಡಿದಂಥ ಭಾವ ಇದೆಯಲ್ಲ, ಅದು ಇದೀಗ ನಾಳೆಯಿಂದ ದೊಡ್ಡ ಸದ್ದು ಮಾಡುತ್ತೆ ಮತ್ತು ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿ ಎದ್ದು ನಿಂತು ಶಿವಣ್ಣನವರಿಗೆ ನಾಳೆಯಿಂದ ಸೆಲೆಕ್ಟ್ ಹೊಡೆದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದ್ರೆ ಸಿನಿಮಾ ನೋಡಿದಂಥ ಪತ್ರಕರ್ತರು ಮೆಚ್ಚುಗೆ ಮಾತನಾಡಿದರೆ, ಸಿನಿಮಾ ನೋಡಿದಂಥ ಪತ್ರಕರ್ತರು ಎದ್ದು ನಿಂತು ಶಿವಣ್ಣಗೆ ಚಪ್ಪಾಳಿ ಹೊಡೆದಿದ್ದಾರೆ ಅಂದ್ರೆ ಅಲ್ಲಿ ಏನೋ ಒಂದು ಸ್ಪೆಷಲ್ ಆದಂಥ ಒಂದು ವಿಷಯ ಇದೆ ಎನ್ನುವುದು ಇದೀಗ ತಿಳಿದು ಬರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಾಳಿನ ತೆರೆ ಕಂಡ ನಂತರ ಯಾವೆಲ್ಲ ದಾಖಲೆ ಮಾಡುತ್ತೆ, ಯಾವೆಲ್ಲ ರೆಕಾರ್ಡ್ ಬ್ರೇಕ್ ಮಾಡುತ್ತೆ, ಎಷ್ಟು ಹಣ ಗಳಿಸುತ್ತೆ, ಎಲ್ಲವೂ ಕೂಡ ನಾಳೆಯಿಂದ ಅದು ಮುಂದಿನ ದಿನಗಳಲ್ಲಿ ತಿಳಿದು ಬರಬೇಕಾಗತ್ತೆ. ಒಂದಂತೂ ಸತ್ಯ, ನಿನ್ನೆ ಆದಂಥ ಪ್ರೀಮಿಯರ್ ಶೋ ನೋಡಿದಂಥ ಮಾಧ್ಯಮ ಮಿತ್ರರು ಈ ಸಿನಿಮಾ 45 ಸಿನಿಮಾ ಅತ್ಯಂತ ದೊಡ್ಡ ಹಿಟ್ ಆಗುತ್ತೆ ಎನ್ನುವಂಥ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.